ಬಂಧುದಲ್ಲಿ ಮುಂದ ಹೋಗುದಲ್ಲಿ ಹಿಂದೆ ನಿನ್ನ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತಿಯಾಗುವದಲ್ಲಿ ಹಿಂದೆ ನಿನ್ನ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತಿಯಾಗುವದಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದಲ್ಲಿ ಮುಂದ ಹೋಗುದಲ್ಲಿ ಅಲ್ಲಿದೇನು ತಂದೆ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಜಲ್ದಿ ನೋಡಿ ಜಲ್ದಿ ನೋಡಿ ಹೊಟ್ಟೆಗಾಯಿತೋ ಇಟ್ಟದಿಲ್ಲೇ ಉಳಿತೋ ಉಂಡದು ಹುಟ್ಟದು ಎಲ್ಲ ನಿನ್ನ ಹೊಟ್ಟಿಗಾಯಿತೋ ಇಟ್ಟದಿಲ್ಲೇ ಉಳಿತೋ ಉಂಡದು ಹುಟ್ಟದು ಎಲ್ಲ ನಿನ್ನ ಹೊಟ್ಟಿಗಾಯಿತೋ ಇಟ್ಟದಿಲ್ಲೇ ಉಳಿತೋ ದಾನ ಕೊಟ್ಟಿತು ದಾರಿ ಬುದ್ಧಿಗಾಯಿತು ಮುಂದಿನ ಹೊತ್ತಿಗಾಯಿತು ಬುದ್ಧಿಗಾಯಿತು ಮುಂದಿನ ಹೊತ್ತಿಗಾಯಿತು ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದಲ್ಲಿ ಮುಂದ ಹೋಗುದಲ್ಲಿ ಅಣ್ಣ ತಮ್ಮ ಬಿಗರು ಬಿದ್ದರು ಯಾರು ಇಲ್ಲ ನಿನಗ್ಯಾರು ಇಲ್ಲ ಯಾರು ಇಲ್ಲ ನಿನ್ನ ಯಾರು ಇಲ್ಲ ಅಣ್ಣ ತಮ್ಮ ಬೀಗರು ಬಿದ್ದರು ಯಾರು ಇಲ್ಲ ನಿನ್ನ ಯಾರು ಇಲ್ಲ ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟಾರಲ್ಲ ಮುಂದಿನ ಗೊತ್ತೇ ಇಲ್ಲ ತಾಯಿ ತಂದೆ ಜೋಕೆ ಮಾಡಿ ಬಿಟ್ಟಾರಲ್ಲ ಮುಂದಿನ ಗೊತ್ತೇ ಇಲ್ಲ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ಜಾವಲಿ ಮುಂದ ಹೋಗು ಜಾವಲಿ ಪಾಪ ಮಾಡಬೇಡ ನತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಪಾಪ ಮಾಡಬೇಡ ನತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರೆ ದೊರಕುವದಲ್ಲಿ ಸದಾಶಿವನಲ್ಲಿ ಪುಣ್ಯ ಮಾಡಿದರೆ ದೊರಕುವದಲ್ಲಿ ಸದಾಶಿವನಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ಜಾವಲಿ ಮುಂದೆ ಹೋಗು ಜಾವಲಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ಗುಡದಲ್ಲಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ಗುಡದಲ್ಲಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ಗುಡದಲ್ಲಿ ಶ್ರೀ ಗುರು ಮಹಂತೇಶ್ವರನ ಪಾದದಲ್ಲಿ ನಂಬಿಗ ಇಡುವಲ್ಲಿ ಶ್ರೀ ಗುರು ಮಹಂತೇಶ್ವರನ ಪಾದದಲ್ಲಿ ನಂಬಿಗ ಇಡುವಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದಲ್ಲಿ
ಹೋಗುವುದಲ್ಲಿ ಮುಂದೆ ಹೋಗುವುದಲ್ಲಿ ಹಿಂದೆ ನಿನ್ನ ಸತಿಸುತ್ತರ ಕ್ರಾಂತಿಯಲ್ಲಿ ಮುಕ್ತಿಯಾಗುವುದಲ್ಲಿ ಹಿಂದೆ ನಿನ್ನ ಸತಿಸುತ್ತರ ಕ್ರಾಂತಿಯಲ್ಲಿ ಮುಕ್ತಿಯಾಗುವುದಲ್ಲಿ ಮುಕ್ತಿಯಾಗುವುದಲ್ಲಿ ಮುಕ್ತಿಯಾಗುವುದಲ್ಲಿ. ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಅನ್ನೋದು ಒಂದು ಜರ ವಿಚಾರ ಮಾಡ್ರಿ. ಇಲ್ಲಿದ ಮುಗಿದ ಮ್ಯಾಲ ಮುಂದೆ ಹೋಗಿನೂ ಊಟ ಮಾಡೋರಿದ್ದೇವ ನಾವು, ಅಲ್ಲಿ ಕೂತು ಉಣವ್ರು ಯಾನು? ಮತ್ತು ಯಾರಿಗಾರ ಚಾ ಕೂಡ ಚಟ ಅದೇನ? ಅಲ್ಲಿ ಸ್ವರ್ಗ ಲೋಕದಾಗ ಚಾ ಇಲ್ಲ. ಹೀಗೆ ಬಂದವರಿಗೆ ಹೋದವರಿಗೆ ಬೀಡಿ ಬಿಕಾರಿಗಳಿಗೆ ಒಂದೊಂದು ಕಪ್ ಚಾ ಕೊಡ್ತು ಬರ್ರಿ. ಕೊಟ್ರಿ ಅಂದರೆ ಅಲ್ಲಿ ಕುಡ್ಲಿಕ್ಕೆ ಸಿಗ್ತದ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ಇಲ್ಲಿ ಏನು ಕೊಡ್ತೀರಿ ಅಲ್ಲಿ ಕೂತು ಊಟ ಮಾಡ್ತೀರಿ. ಅದಕ್ಕೆ ಸರ್ವಜ್ಞ ಮುತ್ತಿನಂತ ಮಾತು ಹೇಳೋಣ, ಕೊಟ್ಟಿದ್ದು ಅಷ್ಟೇ ನಿಂದು, ಮುಚ್ಚಿಟ್ಟಿ ಅದು ಮತ್ತೊಬ್ಬರದೇ, ನಿಂದು ಎಂದೂ ಆಗಂಗಿಲ್ಲ. ಅದು ಕೊಟ್ಟೆವಂದ್ರೆ ಮತ್ತೆ ನಮ್ಮದು ಮುಂದೆ ಬೇಕಲ್ಲ. ಈಗ ಬ್ಯಾಂಕ್ನಾಗ ಏನಾರೇ ಎಫ್ ಡಿ ಇಟ್ಟೇವಂದ್ರೆ ATM ಹಾಕನ ರೊಕ್ಕ ಬರ್ತದೆ, ಕಾರ್ಡ್ ಹಾಕನ. ಮತ್ತು ಬ್ಯಾಂಕ್ನಾಗೆ ಎಫ್ ಡಿ ಇಡ್ಲಾರದೆ ATM ಹಾಕದೆ ಯಾವತ್ತಂದ್ರೆ ಕಾರ್ಡ್ ಹೊಳೆ ಬಂದು ಮೂತಿ ಮೇಲೆ ಬೀಳ್ತದಿಲ್ಲ, ಅಕೌಂಟ್ನಾಗ ರೊಕ್ಕ ನಡೆಯಕ್ಕೆ ಇಡತ್ತದ. ಪುಣ್ಯ ಅನ್ನತಕ್ಕಂಥದ್ದು ಭಗವಂತನ ಬ್ಯಾಂಕ್ನಾಗ ಡೆಪಾಸಿಟ್ ಇರಬೇಕಲ್ಲ. ಪುಣ್ಯ ಅನ್ನತಂಥದ್ದು, ಪುಣ್ಯ ಭಗವಂತನ ಬ್ಯಾಂಕ್ನಾಗ ಡೆಪಾಸಿಟ್ ಇತ್ತು ಅಂದರೆ ನಮಗೆ ಉಳ್ಳಕ್ಕೆ ಬರ್ತದ, ಇಲ್ಲ ಅಂದ್ರೆ ಉಳ್ಳಕ್ಕೆ ಬರಂಗಿಲ್ಲ. ಈಗ ಮಠದಾಗ ಏನು ಪುರಾಣ ನಡೆದಲ್ಲ, ಇಲ್ಲಿ ದಾಸೋಹಕ್ಕೆ ಯಾರು ರೊಟ್ಟಿ ದಾನ ಮಾಡ್ತೀರಿ, ಚಟ್ನಿ ದಾನ ಮಾಡ್ತೀರಿ, ಇದೇ ನೀವು ಮುಂದೆ ಕೂತು ಊಟ ಮಾಡ್ತೀರಿ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ದಾನ ಧರ್ಮ ಮಾಡಬೇಕು. ಇಲ್ಲಿ ಬಂದಂತ ಮಲ್ಲಯ್ಯನಿಗೆ ದಾನ ಧರ್ಮ ಮಾಡ್ಯಾಳ ಮಲ್ಲಮ್ಮ, ಸೇವಾ ಮಾಡ್ಯಾಳ. ಅವನ ಹುಣ್ಣುಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡ್ಯಾಳ. ಸ್ವಚ್ಛ ಮಾಡಿ ಮೆತ್ತನ ಗಾದಿ ಮೇಲೆ ಮಲಗಿಸ್ಯಾಳ. ಯಾರೇ ಮಾಡ್ಲಿಕ್ಕೆ ಸಾಧ್ಯದೇನು? ಒಬ್ಬ ಬೇಡಿ ಬಿಕಾರಿಗೆ ತಂದು ಅವನಿಗೆ ಜಳಕ ಮಾಡಿಸಿ ಊಟ ಮಾಡಿಸಿ ಗಾಟದ ಮೇಲೆ ಮಲಗಿಸ್ತೇವೆ ನಾವು ಎಂದರೆ ನಮ್ಮ ಮನಸ್ಸೆ ಕಡೆ ಮತ್ತು ಮಲ್ಲಮ್ಮನ ಮನಸ್ಸೆ ಹಂಗ. ಅದಕ್ಕೆ ಅವಳು ಮಹಾತ್ಮಳಾಗ್ಯಾಳ ಮಲ್ಲಮ್ಮ, ಅದಕ್ಕೆ ಮಹಾತ್ಮಳಾಗ್ಯಾಳ ಅವಳು. ಅಂತ ಮನಸ್ಸಿರ್ಬೇಕು. ಮಲ್ಲಯ್ಯನ ಕತೆ ಹೇಳಿ ಮಲ್ಲಮ್ಮಗೆ ಹೇಳ್ತಾನ, ಯಾವ ಸಮಯ ಬಹಳ ಆಗ್ಯದ, ನೀವೆಲ್ಲರೂ ಹೋಗಿ ಮಕ್ಕೋರಿ, ಮುಂಜಾನೆ ಮತ್ತೆ ಕತೆ ಹೇಳ್ತೇನೆ ನಿಮಗೆ ಅಂತಾನ. ಅಂದು ಕಾಟನ ಮೇಲೆ ಮಕ್ಕೊಂಡಲ್ಲೇ ವಿಚಾರ ಮಾಡ್ತಾನೆ. ಮಲ್ಲಮ್ಮ ಮದುವೆಯಾಗಿ ಹೋಗುವಂತ ಮನೆ ಅಂತಿಂತದ್ದಲ್ಲ, ಗಂಡ ಅರಹುಚ್ಚಿ ಅದಾನ. ಅಂಥವ್ರ ಮನೆಯೊಳಗ ಇವಳೇ ಅನ್ನಕ್ಕೆ ಗತಿ ಇರ್ಲಾರ್ದಂತ ಪರಿಸ್ಥಿತಿ ಬರ್ತದ. ಅಂತ ಸಂದರ್ಭದೊಳಗ ಇವಳಿಗೆ ಅನ್ನ ಕೊಟ್ಟು ಕಾಪಾಡಬೇಕು ಅಂತ ಮಲ್ಲಯ್ಯ ಹೀಗೆ ವಿಚಾರ ಮಾಡ್ತಾನ. ಮುಂದೆ ಬರುವಂತ ಕಷ್ಟಗಳನ್ನ, ಮುಂಬರುವಂತ ಕಷ್ಟಗಳನ್ನ ಹೀಗೆ ಮಲ್ಲಯ್ಯ ವಿಚಾರ ಮಾಡಿ ಬೆಳಗಿನ ಜಾವ ಮಲ್ಲಮ್ಮ ಬೇಗನೆ ಎದ್ದು ಸ್ನಾನ ಮಾಡಿ ಇಷ್ಟಲಿಂಗ ಪೂಜಾ ಮಾಡಿಕೊಂಡು ಮುತ್ತೆ ಏನಾರ ತಿಲ್ಲ ಕೊಡಬೇಕು ಅಂತ ತಿಳ್ಕೊಂಡು ಇಷ್ಟು ಅವಲಕ್ಕಿ ಮಾಡಿಕೊಂಡು ತಗೊಂಡು ಬಟ್ಲ ಹಾಕೊಂಡು ಬರ್ತಾಳ. ಬಂದ ನೋಡೋದ್ರೊಳಗ ಮಂಚದ ಮ್ಯಾಲ ಮಲ್ಲಯ್ಯ ಇಲ್ಲ, ಮಾಯಾಗಿ ಬಿಟ್ಟಿದ್ದ. ಜಗದೊಡೆಯನಾದಂಥ ಪರಮಾತ್ಮ ಮಾಯಾಗಿದ್ದ. ಮನೆಯೆಲ್ಲ ಹುಡುಕಾಡ್ತಾಳ, ಹೊರಗೆ ಹೋಗಿ ನೋಡ್ತಾಳ, ಮುತ್ಯ ಎಲ್ಲಿ ಹೋದ, ಎಲ್ಲಿ ಹೋದ, ಎಲ್ಲಿ ಹೋದ. ಒಂದೇ ಸಮನೆ ಅಳ್ಳಕ್ಕೆ ಚಾಲು ಮಾಡ್ತಾಳ. ಯಪ್ಪ ನನಗೆ ಬಿಟ್ಟು ಹೋದ ಯಾಕ? ಇನ್ನ ನಾ ಸೇವಾ ನಿನಗೆ ಭಾಳ ಮಾಡಬೇಕಾಗ್ಯದ, ನಿನ್ನಿಂದ ಭಾಳ ಕತೆ ಕೇಳಬೇಕಾಗ್ಯದ, ನೀ ನನಗೆ ಬಿಟ್ಟು ಹೋದ ಯಾಕ ಅಂತ ತಿಳ್ಕೊಂಡು ಮನ್ಯಾಗ ಕುಂತು ಮಲ್ಲಮ್ಮ ಅಳ್ಳಕ್ಕತ್ತಳು. ಅಳುವಂತ ಸಂದರ್ಭದೊಳಗ ತಂದೆ ತಾಯಂದಿರು ಬಂದು ಸಮಾಧಾನ ಮಾಡ್ತಾರ. ಮಗಳೇ, ಅವ ಬಂದವ ಬೇರೆ ಯಾರು ಅಲ್ಲ, ನಮಗೆ ಪರೀಕ್ಷೆ ಮಾಡಬೇಕು, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಕು, ನಾವು ದೀನ ದಲಿತರ ಮೇಲೆ ಇಟ್ಟಂತ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕ ಮಲ್ಲಯ್ಯನೇ ಬಂದಿದ್ದ. ನಾವು ತಿಳ್ಕೊಳ್ಳಿಲ್ಲ, ನಾವು ತಿಳ್ಕೊಂಡಿಲ್ಲ. ಇಷ್ಟರ ದರ್ಶನ ಕೊಟ್ಟಾನಲ್ಲ, ಅವನಿಗೆ ಮುಟ್ಟುವಂತ ಸೌಭಾಗ್ಯ ಕೊಟ್ಟಾನಲ್ಲ, ಅವನ ಮಾತುಗಳನ್ನು ಕೇಳುವಂತ ಸೌಭಾಗ್ಯ ಕೊಟ್ಟಾನಲ್ಲ, ಅಷ್ಟೇ ಸಾಕು ಅಂತ ತಿಳ್ಕೊಂಡು ಮಗಳಿಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದ ಮೇಲೆ ಮಲ್ಲಮ್ಮ ಬೆಳೀತಾ 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 16 ವರ್ಷದವಳಾಗ್ತಾಳೆ. ಎಷ್ಟು ವರ್ಷದವಳಾದಳು?
16 ವರ್ಷದವಳಾದಳು. 16 ತುಂಬಿದ ಹೆಣ್ಣಿಗೆ ಮದುವೆ ಮಾಡಬೇಕಾದದ್ದು ತಂದೆ ತಾಯಿಯಿಂದಲೇ ಕರ್ತವ್ಯ. ಇರುವುದೇ ಒಬ್ಬಕ್ಕೆ ಮಗಳು. ತಂದೆ ತಾಯಿ ವಿಚಾರ ಮಾಡ್ತಾರ, ಇನ್ನು ಮಲ್ಲಮ್ಮ ನಮ್ಮ ಮನ್ಯಾಗ ಬಹಳ ದಿನ ಇರಂಗಿಲ್ಲ, ಗಂಡನ ಮನೆಗೆ ನಡ್ಲಿಕ್ಕೆ ಹೋಗ್ತಾಳೆ. ಇಂಥ ಮುದ್ದು ಮಗಳನ್ನ ಕಳಿಸಿ ಹಂಗೆ ಕೊಡೋದು, ಗಂಡನ ಮನ್ಯಾಗ ಈಗಿಗೆ ಹೆಂಗೆ ನೋಡ್ಕೋತಾರೋ, ಗಂಡ ಎಂಥವ್ ಸಿಗ್ತಾನೋ, ಯಾರ ಮನೆಗೆ ಒಯ್ದು ಕೊಡಬೇಕು. ಇಲ್ಲಿ ತಂದೆ ತಾಯಿಯಂದರು ವಿಚಾರ ಮಾಡುವಂಥ ಸಂದರ್ಭದೊಳಗ ಕೈಲಾಸನಾಥನಾದಂಥ ಮಲ್ಲಯ್ಯ ಮಲ್ಲಮ್ಮನ ಮದುವೆ ಬಗ್ಗೆ ವಿಚಾರ ಮಾಡ್ಲಿಕ್ಕಂತ ಒಯ್ದು ಭರಮರಡ್ಡಿಗೆ ಗಂಟು ಹಾಕಬೇಕು ಅಂತ ವಿಚಾರ ಮಾಡ್ದ. ವಿಚಾರ ಮಾಡಿ ಜಂಗಮನ ವೇಷವನ್ನ ಹಾಕಿ ಎಲ್ಲಿಗೆ ಹೋದ? ಸಿದ್ದಾಪುರಕ್ಕೆ ಹೋದ. ಜಂಗಮನ ವೇಷ ಹಾಕಿ ಸಿದ್ದಾಪುರಕ್ಕೆ ಹೋದ. ಸಿದ್ದಾಪುರಕ್ಕೆ ಹೋಗಿ ಕುಮಾರಗಿರಿ ಹೇಮರೆಡ್ಡಿ ಮನೆಗೆ ಹೋದ. ಯಪ್ಪ, ಯಾರೋ ಜಂಗಮರು ಬಂದಾರ ಅಂತ ತಿಳ್ಕೊಂಡು ಕುಮಾರಗಿರಿ ಹೇಮರೆಡ್ಡಿ ಭಕ್ತಿಮಾನ ಮನುಷ್ಯ, ಪಾದಕ್ಕೆ ನೀರು ಹಾಕದ. ನೀರು ಹಾಕಿ ಗುರುಗಳನ್ನ ಮನೆಯೊಳಗೆ ಕರ್ಕೊಂಡ. ಯಪ್ಪ, ಎಲ್ಲಿಂದ ಬಂದಿರಿ? ಮೊದಲು ಪೂಜೆ ಆಗಲಿ, ಪ್ರಸಾದ ಆಗಲಿ ಅಂತ ತಿಳ್ಕೊಂಡು ಅವ್ರಿಗೆ ಊಟ ಮಾಡಿಸಿದ. ಊಟ ಮಾಡಿಸಿದ ಮೇಲೆ ಮಣಿ ಮೇಲೆ ಕೂತಂತ ಸಾಧು ಜಂಗಮನ ವೇಷದಲ್ಲಿರ್ತಕ್ಕಂಥ ಪರಮಾತ್ಮ ಹೇಳ್ತಾನ, ಯಪ್ಪ ಕುಮಾರಗಿರಿ ಹೇಮರೆಡ್ಡಿ, ನಿನ್ನ ಮಗನಾದಂಥ ಭರಮರೆಡ್ಡಿಗೆ ಹೆಣ್ಣು ನೋಡ್ಲಿಕ್ಕತ್ತಿದೆ ಅಂತಲ್ಲ. ಅವಾಗ ಕುಮಾರಗಿರಿ ಹೇಮರೆಡ್ಡಿಗೆ ಹುಚ್ಚತ್ತದಂಗ ಆಯ್ತ್ರಿ. ಎಂತ ಮಾತ! ಈ ಸನ್ಯಾಸಿ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ನನ್ನ ಮಗನಿಗೆ ಹೆಣ್ಣು ನೋಡ್ಲಿಕ್ಕತ್ತದ್ದು ಇವನಿಗೆ ಹೆಂಗೆ ಗೊತ್ತಾಯ್ತು? ಬಂದವ ಬೇರೆ ಯಾರು ಅಲ್ಲ, ಮಲ್ಲಯ್ಯನೇ ಬಂದಿದ್ದ. ಮಲ್ಲಯ್ಯನೇ ಬಂದು ಹೇಳ್ತಾನ, ಯಪ್ಪ ನನ್ನ ಮಗನಿಗೆ ಹೆಣ್ಣು ಅಂತ ಸಿಗ್ತದೋ, ಇಂಥ ಅರವಚ್ಚಿ ಹುಡುಗಿಗೆ ಹೆಣ್ಣು ಯಾರು ಕೊಡ್ತಾರೋ ಹಿಂಗೆ ವಿಚಾರ ಮಾಡ್ಲಿಕ್ಕತ್ತಿದ್ದ. ಮತ್ತು ನೀವೇ ಬಂದು ಕೇಳ್ತೀರಿ ಅಂತಂದ್ರ ಎಲ್ಲರೇ ಹೆಣ್ಣಿದ್ರ ನೋಡ್ರಿ ಅಂದ. ಎಲ್ಲರೇ ಹೆಣ್ಣಿದ್ರು ನೋಡ್ರಿ ಅಂತಂದಾಗ ಮಲ್ಲಯ್ಯ ಹೇಳ್ದ, ನೀವೆಲ್ಲಿ ಹೆಣ್ಣು ಹುಡುಕ್ಯಾಡಬೇಡ್ರಿ. ಎಲ್ಲಿ? ಶಿವಪುರದೊಳಗ ರಾಮಾಪುರದೊಳಗ ವೇಮರಾಗ ರೆಡ್ಡಿಗೆ ಒಬ್ಬಕ್ಕಿನೇ ಮಗಳದಾಳ. ಆಕಿನ ಹೆಸರು ಮಲ್ಲಮ್ಮ ಅಂತ ಇಟ್ಟಾರ. ಬಹಳ ಸಾತ್ವಿಕ ಗುಣದವಳು, ಅಷ್ಟೇ ಭಕ್ತಿವಂತಳದಾಳ. ನಿಮ್ಮ ಮನೆಗೆ ಒಪ್ಪುವಂತ ಸೊಸಿ ಆಗ್ತಾಳ. ಮನೆ ಸೊಸಿ ಹಂಗಿರ್ಬೇಕು, ಮನೆಗೆ ಒಪ್ಪುವಂತ ಸೊಸಿ ಇರಬೇಕು. ಮನೆ ಒಂದು 3 ಬಾಗಿಲು ಮಾಡೋರು ಇರಬಾರ್ದು. ಬಂದ ಕೂಡಲೇ ಬ್ಯಾರೆ ಮಾಡೋರು ಇದ್ರು ಅಂತಂದ್ರೆ ಆಕೆ ಸೊಸಿ ಅಲ್ಲ. ಅಣ್ಣತಮ್ಮರ ಪ್ರೀತಿಯನ್ನ ಮುರಿತಿದ್ದಳು ಅಂದ್ರೆ ಆಕೆ ಸೊಸಿ ಅಲ್ಲ. ಅತ್ತಿನಾದ್ರಿ ನೆಗಣದರಿಗೆ ಸೇರ್ತಿದ್ದಿಲ್ಲ ಅಂತಂದ್ರೆ ಆಕೆ ಸೊಸಿ ಅಲ್ಲ. ಅದಕ್ಕೆ ಏನು ಮಾಡಬೇಕು? ನಿಮ್ಮ ಮನತನಕ್ಕೆ ಒಪ್ಪುವಂತ ಸೊಸಿ ಆಗ್ತಾಳ. ಅದಕ್ಕೆ ನೀವೇನು ಮಾಡ್ರಿ, ಆ ಮಲ್ಲಮ್ಮನನ್ನ ನೀವು ಮದುವೆ ಮಾಡ್ಲಿಕ್ಕೆ ಆ ಹೆಣ್ಣು ತೊಳಕು ನೀವು ಒಪ್ಪಿಕೊಂಡ್ರಿ ಅಂತಂದ್ರೆ ನಾ ಈಗಲೇ ಹೋಗಿ ಅವ್ರಿಗೆ ಸುದ್ದಿ ತಿಳಿಸ್ತೇನೆ ಅಂದ. ಯಾರು? ಮಲ್ಲಯ್ಯ. ಕುಮಾರಗಿರಿ ಹೇಮರೆಡ್ಡಿ ಅಂದ, ಅದೇನೋ ಅಂತಾರಲ್ಲ, ಹುಡುಕಾಡುವಂತ ಬಳ್ಳಿ ತಾನೇ ಕಾಲಿಗೆ ತೊಡಕಾಕಿತು ಎನ್ನುವ ಹಾಗೆ. ಹುಡುಕಾಡುವಂತ ಬಳ್ಳಿ ಒಂದು ಯಾವುದೋ ತಪ್ಪಲು ಹುಡುಕಾಡ್ತಿರ್ತಾರ, ಅದು ಬಂದು ಕಾಲಾಗೆ ಸಿಕ್ತು ಅಂದ್ರೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ. ನಾವು ಹೆಣ್ಣು ಹುಡುಕಾಡ್ಬೇಕು, ಏನೋ ಮಾಡಬೇಕು ಅನ್ನೋದ್ರೊಳಗ ನೀವೇ ತಗೊಂಡು ಬಂದಿರಿ ಅಂತಂದ್ರ ಈಗಿಂದೀಗ ಸುದ್ದಿ ತಿಳಿಸ್ರಿ, ನಾವು ನಾಡಿಗೆನೇ ಹೆಣ್ಣು ನೋಡ್ಲಿಕ್ಕೆ ಬರ್ತೇವೆ ಅಂದ್ರು. ಹೆಣ್ಣು ನೋಡ್ಲಿಕ್ಕೆ ಬರ್ತೇವೆ ಅಂತಂದಾಗ ಬಹಳ ಆನಂದ ಆಯ್ತು ಮಲ್ಲಯ್ಯಗ. ಆನಂದ ಆಗಿ ಅವ ಎಲ್ಲಿಗೆ ಬರ್ತಾನ? ಸಿದ್ದಾಪುರಕ್ಕೆ ಬರ್ತಾನ. ಸಿದ್ದಾಪುರ ಯಾರಿಗೆ? ರಾಮಾಪುರಕ್ಕೆ ಬರ್ತಾನ. ರಾಮಾಪುರಕ್ಕೆ ಬಂದು ವೇಮನಾಗಾರೆಡ್ಡಿ ಮನೆಗೆ ಹೋಗ್ತಾನ. ಯಪ್ಪ, ಯಾರು ಜಂಗಮರು ಬಂದಿರಿ, ಒಳಗೆ ಬರ್ರಿ ಅಂತ ತಿಳ್ಕೊಂಡು ಅವರು ಮನೆ ಮೇಲೆ ಕುಂಡಿಸ್ತಾರ, ಊಟ ಮಾಡಿಸ್ತಾರ. ಊಟ ಮಾಡಿಸಿದ ಮೇಲೆ ನಿಮ್ಮ ಮಲ್ಲಮ್ಮಗ ಯೋಗ್ಯವಾದಂತ ವರ ನೋಡಿದನ. ನೀವೇನ್ ಮಾಡ್ರಿ, ಅವ್ರು ನಾಳೆ ಹೆಣ್ಣು ನೋಡ್ಲಿಕ್ಕೆ ಬರ್ತಾರ, ಹಿಂದೆ ಮುಂದೆ ಏನೂ ವಿಚಾರ ಮಾಡ್ಲಾರ್ದೆ ನಿಮ್ಮ ಮಲ್ಲಮ್ಮ ಕೊಡ್ರಿ, ಅವ್ರು ನಿಮ್ಮ ಮಗಳಿಗೆ ಮುತ್ತೆ ನಂಗೆ ಜೋಪಾನ ಮಾಡ್ತಾರ ಅಂದ. ಸುಳ್ಳು ಹೇಳಕತ್ತ ಮಲ್ಲಯ್ಯ. ಇಲ್ಲಿ ಅವ್ರವರೇ ಕಾಡವ್ರದಾರ. ಇದೆಲ್ಲ ಮಲ್ಲಯ್ಯ ಗೊತ್ತದ. ಗೊತ್ತಿದ್ದು ಏನ್ ಮಾಡ್ಬೇಕಾಗ್ಯದ? ಅಲ್ಲೇ ಗಂಟು ಹಾಕಿಸ್ಬೇಕಾಗ್ಯದ. ಹೇಳಿದಲ್ಲಿ ಬ್ರಹ್ಮಗಂಟ ಎಂದೂ ಸುಳ್ಳಾಗಂಗಿಲ್ಲ ಅನ್ನೋದು. ಬ್ರಹ್ಮಗಂಟ ಎಂದೂ ಸುಳ್ಳಾಗಂಗಿಲ್ಲ. ಯಾವ ಮೂಲೆ ಹೆಣ್ತಿರ್ತಾಳೋ, ಯಾವ ಮೂಲೆ ಗಂಡ ಇರ್ತಾನೋ, ಎಲ್ಲೋ ಬಂದ ಹೆಣ್ಣ ಯಾರ ಮನೆಗೂ ಹೋಗಿ ಬಿಡ್ತಾಳ. ಹೆಣ್ಣಿನ ಜೀವನ ಹೆಂಗದ ನೋಡ್ರಿ. ಹುಟ್ಟಿದ್ದೊಂದು ಮನೆ, ಕೊಟ್ಟದ್ದು ಇನ್ನೊಂದು ಮನೆ. ಹುಟ್ಟದ ಮನ್ಯಾಗ ಅಷ್ಟು ಅಧಿಕಾರ ಆಗಿಲ್ಲ, ಕೊಟ್ಟದ ಮನ್ಯಾಗ ತಾನೇ ಮಾಲಕ್ತಾಯಿ ಹಿಡ್ಕೊಂಡಿರ್ತಾಳಕ್ಕೆ. ನೋಡ್ರಿ ಅಂತ ಕಾರ್ಬಾರ್ ಇರ್ಬೇಕು. ಅದಕ್ಕೆ ಪರಮಾತ್ಮ ಹೆಣ್ಣಿಗೆ ಕೊಡ್ತಕ್ಕಂಥ ಸೌಭಾಗ್ಯ, ಹೆಣ್ಣಿಗೆ ಕೊಡಬೇಕಾದಂಥ ಗೌರವ ಈ ಜಗತ್ತಿನೊಳಗೆ ಯಾರಿಗೂ ಕೊಟ್ಟಿಲ್ಲ. ಎಂಥ ಸೌಭಾಗ್ಯದ ನೋಡ್ರಿ ಹೆಣ್ಣಿಂದು.
ಹೆಣ್ಣಿನ ಹೆಸರು ಎಲ್ಲೆಲ್ಲಿ ಬರ್ತದ ಅನ್ನೋದು ನೀವು ನೋಡ್ಕೋತವ್ರಿ. ನಿಮ್ಮ ಹೆಸರು ಎಲ್ಲೆಲ್ಲಿ ಬಾಬು ಬರ್ತದ ನನಗೊಂದರ ಹೇಳ್ರಿ. ಈಗ ನಾವು ತಿರುಗಾಡುವಂತ ಸಂಪತ್ತಿಗೆ ಏನಂತ ಕರೀತಾರ? ಈ ತಿರುಗಾಡುವಂತ ಭೂಮಿಗೆ ಏನಂತ ಕರೀತಾರ? ಭೂಮಿ ತಾಯಿ ಅಂದಾರ. ಆಮೇಲೆ ನಾವು ಊಟ ಮಾಡುವಂತ ಅನ್ನಕ್ಕೆ ಏನಂತ ಕರೆದಾರ? ಅನ್ನಪೂರ್ಣೆ ಅಂತ ಕರೆದಾರ. ನಾವು ಕಲಿಯುವಂತ ವಿದ್ಯೆಗೆ ಏನಂತ ಕರೆದಾರ? ಸರಸ್ವತಿ ಅಂತ ಕರೆದಾರ. ನಾವು ಕುಡಿಯುವಂತ ನೀರಿಗೆ ಏನಂತ ಕರೆದಾರ? ಗಂಗಾ ಮಾತೆ ಅಂತ ಕರೆದಾರ. ನಮ್ಮದೆಲ್ಲರೂ ಬರ್ಲತ್ತದ? ನಾನು ನಿಮ್ಮ ಪೈಕಿನೇ ಇದ್ದ. ಈ ನೋಡ್ರಿ, ದೇವ್ರ ಎಲ್ಲಾನು ನಿಮಗೆ ಕೊಟ್ಟಾನ ಸೌಭಾಗ್ಯ. ಮತ್ತೆ ಇಷ್ಟಾಗಿನೂ ಎಲ್ಲ ಹಬ್ಬ ಹುಣಿವಿ ನಿಮ್ಮನೆ. ಗೌರಿ ಹುಣಿ ನಿಮ್ಮದೇ, ಶಿಗಿ ಹುಣಿ ನಿಮ್ಮದೇ, ನಾಗರ ಪಂಚಮಿ ಹಬ್ಬ ನಿಮ್ಮದೇ. ಎಲ್ಲ ಮುತ್ತೈತನ ಹೇಳೋದು ನಿಮಗೆ ಹೇಳ್ತಾರೆ. ನಮ್ಗೆ ಯಾರು ಮುತ್ತೈತನ ಹೇಳ್ತಾರೇನು? ನಮಗೆ ಕುಕುಮ ಚೇಂದ್ರ ಕರೆದ್ರ ಹುಡುಕ ಕರೆದ್ರ ಅವ್ರ ಮನೇನ ಹೋಳಿಗೆನೇ ಹ್ಯಾಂಗ ಮಾಡಿದಿರ್ತೀರಿ ನೀವು? ಕುಕುಮ ಹಚ್ಚಿ ಮುತ್ತೈತನ ಹೇಳೋದು ನಿಮಗೆ ಎಲ್ಲ ಸೌಭಾಗ್ಯ ನಿಮಗೆ. ಆರತಿ ಹಚ್ಚಿನೂ ನಿಮ್ಮ ಕೈಗೆ ಕೊಟ್ಟಾರ. ಸುರೇಶನ ಕೈ ಸುಮ್ ಕೊಟ್ಟಿದ್ಯಾ ನಾವು ಈಗ? ಸುರೇಶನ ಕೈಗೆ ಆರತಿ ಕೊಟ್ರೆ ಮಂಗನ ಕೈಗೆ ಆರತಿ ಕೊಟ್ಟಂಗ ತೊಗೊಂಡು ಇಲ್ಲಿ ಹೋಗ್ತಾನ ಗೊತ್ತಿಲ್ಲವ. ಆರತಿ ಹಚ್ಚದ್ರಾಗ ಎಷ್ಟು ದೀಪ ಹಚ್ಚಾರ? 2 ದೀಪ ಹಚ್ಚಾರ. ಯಾಕೆ 2 ದೀಪ ಹಚ್ಚಾರ? ಒಂದು ಕೊಟ್ಟ ಮನಿ, ಒಂದು ಹುಟ್ಟಿದ ಮನಿ, ಎರಡೂ ಕೀರ್ತಿ ಬೆಳಗು ಅಂತ ತಿಳ್ಕೊಂಡು ಆರತಿ ಹಚ್ಚಿ ಕೊಟ್ಟಾರ. ಒಂದು ಹುಟ್ಟಿದ ಮನಿ ಕೀರ್ತಿ ಬೆಳಗು, ಇನ್ನೊಂದು ಕೊಟ್ಟ ಮನಿ ಕೀರ್ತಿ ಬೆಳಗು. ಅದಕ್ಕೆ ಹೆಸರು ಹೆಂಗಿಟ್ಟಾರ? ಆರತಿ. ಗಾಳಿ ಬಿಡ್ತು ಅಂದ್ರ ಆರತಿ ಜೋಪಾನ. 2 ದೀಪ ಜೋಪಾನ ಮಾಡು. ಒಂದು ಆರಿದ್ರು ಒಂದು ಮನೆ ಕೀರ್ತಿ ಹೋಗಿ ಬಿಡ್ತದ. 2 ದೀಪಗಳನ್ನ ಜೋಪಾನ ಮಾಡು. ಆರತಿ ಹಚ್ಚಿ ನಿಮ್ಮ ಕೈಯಾಗೆ ಕೊಟ್ಟಾರ. ಹಬ್ಬ ಹುಣ್ಣಿಮೆ ನಿಮಗೆ ಕೊಟ್ಟಾರ. ಇವು ಬ್ಯಾಸರಿಸೋದ್ರಿ ನಮ್ಗೆ ಯಾವೂ ಇಲ್ಲಲ್ಲ. ಆದ್ರೂ ಪರಮಾತ್ಮನ ಕಡೆ ಯಪ್ಪ ಎಲ್ಲ ಅವ್ರಿಗೆ ಕೊಟ್ಟಿದ್ದಿ, ನಮಗೆ ಯಾನು ಅಂದ್ರು. ಇಲ್ಲಿ ಬರ್ದ ನೆನಪಾಗಿದ್ರಿ ಇವ್ರಿಗೆ ಯಾನು ತಂದಿಲ್ಲ ಅಂತೇಳಿ ವೈದ್ಯರಿಗೆಲ್ಲ ಹೋಗಿ ಪರಮಾತ್ಮನ ಕೂತ್ರು. ಏನದ? ಹಿಂಗಾರೆ ಸಮಸ್ಯೆ ಆಗ್ಯದ, ನಮಗೇನೂ ಇಲ್ಲ. ನನ್ನ ಹಂತಕ್ಕೆ ಏನೂ ಇಲ್ಲ ಅಂದ. ಅಲ್ಲೇ ಹೆಣ್ಮಕ್ಳಿಗೆ ಹೋಗಿ ಕೇಳ್ರಿ ಅಂದ್ರು ಅವ್ರು. ಮತ್ತೆ ಬಂದ್ರು ತೆಳಗ್ ಬಂದು ನಿಮ್ಮ ಮುಂದೆ ಕೂತ್ರು. ನಮಗ ಏನಾರ ಕೊಡ್ರಿ. ಅಷ್ಟ್ರಾಗ ನಿಮ್ಗೊಂದು ಹಬ್ಬ ವಾಜ್ಯಾಗಿತ್ತು. ಅಷ್ಟ್ರಾಗ ಹೆಣ್ಮಕ್ಳಿಗೆ ಒಂದು ಹಬ್ಬ ನೀಗಾಲಾಗಿತ್ತು. ಯಾವುದು? ಹೋಳಿ ಹುಣ್ಣಿಮೆ. ಮನ್ಯಾಗ ದೀಪ ಹಚ್ಚಿ ಹಾಲು ಕುಡ್ದು ಹಬ್ಬ ಮಾಡೋದು ನಿಮ್ಮದು. ಮನ್ಯಾಗ ಹೋಳಿಗೆ ಉಂಡು ಉರಿ ಹಚ್ಚಿ ಬಾಯಿ ಹರಿಯಂಗ ಲಾಭ ಹೊಯ್ಕೊಂಡು ಕಡಿ ಹಬ್ಬದು, ವರ್ಷದ ಕಡಿ ಹಬ್ಬದು, ದೊಡ್ಡ ಹಬ್ಬ ನಮ್ಮದು. ಇಂಥ ಹಬ್ಬ ನಮಗೆ ಕೊಟ್ಟಿರಿ. ಉಳಿದದ್ದೆಲ್ಲ ಚಲೋ ನೀವು ಇಟ್ಕೊಂಡಿರಿ. ಇಷ್ಟೆಲ್ಲ ಸೌಭಾಗ್ಯ ಗಂಡ್ಮಕ್ಳು ಸಿಟ್ಟಿಗೆ ಬರಬೇಡ್ರಿ. ಇಷ್ಟೆಲ್ಲ ಸೌಭಾಗ್ಯ ಹೆಣ್ಣಿಗೆ ಯಾಕದ ಅಂತ ಕೇಳಿದ್ರ, ಗಂಡ ಗಟ್ಟಿರೋ ತನಕ ಹೆಣ್ಣಿಗೆ ಸೌಭಾಗ್ಯ. ಗಂಡ ಎಲ್ಲಾ ಭಾರ ನಿಮ್ಮ ಮ್ಯಾಲ ಹಾಕಿ ಆರಾಮ್ ಕುಂತು ಬಿಟ್ಟನ. ಅದಕ್ಕೆ ಭವ್ಯ ಭಾರತದ ಸಂಸ್ಕೃತಿಯನ್ನ ಕಾಪಾಡೋರು ಯಾರು ಅಂತ ಕೇಳಿದ್ರ ಹೆಣ್ಣು ಮಕ್ಕಳೇ ಕಾಪಾಡ. ಭಾರತದ ನಾರಿಯಾಗಿ ಭಾಗ್ಯವೇ ಗಳಿಸಿದೆ.